ಡಿ.ಕೆ ಸರ್ಕಾರ ಅಧಿಕಾರವನ್ನು ಪ್ರಾರಂಭ ಮಾಡುತ್ತೆ. ನೋಡಿ, ಡಿ.ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೃಪಕಟಾಕ್ಷ ಅಂತರೂ ಖಂಡಿತವಾಗ್ಲೂ ಆರಂಭದಿಂದ ಇತ್ತು. ಅದಾದ ಮೇಲೆ ನಡೆದಂಥ ಬೆಳವಣಿಗೆಗಳು ನಮಗೆಲ್ಲ ಗೊತ್ತಿದೆ. ಇವತ್ತಿನ CLP ಸಭೆಯಲ್ಲಿ ಕೂಡ ನೋಡಿ ಎಲ್ಲ ಕೈ ಎತ್ತುವ ಮೂಲಕ ಡಿ.ಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಸಹಮತ ಇದೆ, ಡಿ.ಕೆ ಶಿವಕುಮಾರ್ ಅವರು CLP ನಾಯಕರಾಗಲಿಕ್ಕೆ ಅಂದರೆ ಮುಖ್ಯಮಂತ್ರಿ ಆಗಲಿಕ್ಕೆ ಯಾವುದೇ ರೀತಿಯಾದಂಥ ವಿರೋಧ ಇಲ್ಲ. ಬಟ್ ಜಾರಕಿಹೊಳಿ ಅವರು ಕೈ ಎತ್ತಿಲ್ಲ ಕಾಣಿಸ್ತಾ ಇದೆ. ಕೆಲವೊಬ್ಬರು ನಾಯಕರಲ್ಲಿ ಕೈ ಎತ್ತಿಲ್ಲ. ನೋಡಿ, ಈ ಫೋಟೋ ನೋಡ್ತಾ ಇದ್ದೀವಿ. ಇದರಲ್ಲಿ ನೋಡಿ, ಅಲ್ಲಿ ಸಿದ್ದರಾಮಯ್ಯವರು ಓಕೆ ಬಿಡಿ, ಅಲ್ಲಿ ವೇಣುಗೋಪಾಲ್ ಅವರೆಲ್ಲ ಇದ್ದಾರೆ, ಜಯರಾಮ್ ರಮೇಶು. ಅಲ್ಲಿ ನೋಡಿ ಕೆಲವೊಬ್ಬರು ಕೈ ಎತ್ತಿಲ್ಲ. ಅಂದರೆ ಅವ್ರದ್ದು ಅಸಮಾಧಾನ ಇದೆಯಾ? ಖಂಡಿತವಾಗಲೂ ಆ ಥರದ ಒಂದು ಸಂದೇಶ ಅಲ್ಲ. ಬಹುತೇಕವಾಗಿ ಎಲ್ಲರದು ಸರ್ವಾನುಮತದಿಂದ ಒಪ್ಪಿಗೆ ಇದೆ. ಬಟ್ ಸಿದ್ದರಾಮಯ್ಯನವರ ಅತ್ಯಾಪ್ತರೇನು ಕೆಲವೊಬ್ರು ಇದ್ದಾರೆ, ಅವ್ರಿಗೆ ಸ್ವಲ್ಪ ಬೇಸರವನ್ನು ತರಿಸಿರಬಹುದು. ಆದರೂ ಕೂಡ ಡಿ.ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂಥೇಳಿ ಎಲ್ಲರೂ ಅಲ್ಲಿ ಮುಕ್ತ ಮನಸ್ಸಿನಿಂದ ಯಾವುದೇ ವಿರೋಧ ಇಲ್ಲದೆ ಹರಸಿದ್ದಾರೆ, ಹಾರೈಸಿದ್ದಾರೆ. ಡಿ.ಕೆ ಶಿವಕುಮಾರು ಕೂಡ ಅಷ್ಟೇ. ಮುಂದಿನ ಕೆಲವೊಂದಿಷ್ಟು ಸವಾಲುಗಳು ಅವರಿಗೆ ಎದುರಾಗಬಹುದು. ಆಡಳಿತಾತ್ಮಕವಾಗಿ ಅದನ್ನು ಕೂಡ ನಿಭಾಯಿಸಿಕೊಂಡು ಡಿ.ಕೆ ಶಿವಕುಮಾರ್ ಅವರು ಹೋಗಬೇಕಾಗಿದೆ. ಇನ್ನು ಲೋಕಭವನಕ್ಕೆ ತೆರಳಿ ಅವರು ಈಗಾಗಲೇ ಹಕ್ಕನ್ನು ಮಂಡಿಸಿದ್ದಾರೆ. ಮಾಜಿ CM ಹಂಗಾಮಿ CM ಸಿದ್ದರಾಮಯ್ಯನವರು ಕೂಡ ಅವ್ರ ಜೊತೆಗಿದ್ದರು. ಹಾಗೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಕೂಡ ಇದ್ದರು. ಅವ್ರ ಜೊತೆಗೆ ಹೋಗಿ ತಾವರ್ಚಂದ್ ಗೆಹ್ಲೋಟ್ ಅವ್ರನ್ನ ಭೇಟಿ ಮಾಡಿ ಬುಧವಾರ ಸರ್ಕಾರ ರಚನೆ ಮಾಡ್ತೀವಿ, ಅಂದರೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ರಾಜ್ಯಪಾಲರು ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. 7ರಿಂದ 8 ಜನ ಶಾಸಕರು ಅವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಯಾರು ಏನು ಅಂತ ಫೈನಲಿ ನಮಗೆ ಮಂಗಳವಾರ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಯಾವ ಮುಖಗಳಿಗೆ ಹೊಸ ಮಣೆ ಹಾಕ್ತಾರೆ ಅಂಥೇಳಿ, ಯಾವ ಕೋಟಾದಡಿ ಮತ್ತು ಯಾವ ಪ್ರದೇಶದವರಿಗೆ ಅಂಥೇಳಿ, ಮತ್ತು ಮಹಿಳಾ ಕೋಟಾ ಏನಿರುತ್ತೆ, DCM ಎಷ್ಟು ಹುದ್ದೆ ಸೃಷ್ಟಿಯಾಗುತ್ತೆ, ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬಹುಶಃ ಒಬ್ಬರೇ DCM ಆಗ್ಬೋದು ಅಂತ ಅನಿಸುತ್ತೆ ಬಹುತೇಕವಾಗಿ. ಯಾಕಂದರೆ ಡಿ.ಕೆ ಶಿವಕುಮಾರ್ಗೆ ಇಷ್ಟ ಇಲ್ಲ 3 ಹುದ್ದೆ 4 ಹುದ್ದೆ ಬೇಡ, ಸುಮ್ಮನೆ ಗೊಂದಲ ಕ್ರಿಯೇಟ್ ಆಗಿಬಿಡುತ್ತೆ ಅಂತ ಅವ್ರದ್ದು. ಹಾಗಾಗಿ ಈ ದಲಿತ ಕೋಟಾದಡಿ ಪರಮೇಶ್ವರ್ ಅವ್ರಿಗೆ ಅವಕಾಶ ಸಿಗ್ಬೋದಾ, ಅಥವಾ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಿಗ್ಬೋದಾ, ಲಿಂಗಾಯತ್ ಕೋಟಾದಲ್ಲಿ MB ಪಾಟೀಲ್ ಅವ್ರಿಗೆ ಮಣೆ ಹಾಕ್ಬೋದಾ, ಅಥವಾ ಮುಸ್ಲಿಂ ಕೋಟಾದಲ್ಲಿ ಜಮೀರ್ ಅಹಮದ್ಗ, ಅಥವಾ UT ಖಾದರ್ಗ, ಅಥವಾ ಯತೀಂದ್ರ ಸಿದ್ದರಾಮಯ್ಯನವ್ರನ್ನು ಮಾಡ್ಬೋದಾ? ಹೀಗೆ ಬಹಳ ಕಡಿಮೆ ಇದೆ ಸಾಧ್ಯತೆಗಳು ಯತೀಂದ್ರ ಅವ್ರನ್ನ ಇಲ್ಲಿ DCM ಮಾಡೋದು. ಯಾಕಂದರೆ ಸಿದ್ದರಾಮಯ್ಯನವರು ಬೇಡ ಅಂತ ಹೇಳಿದಾರಂತೆ. ಹಾಗಾಗಿನೇ ಅವರು MLC ಆಗಿ ಮುಂದುವರಿಬಹುದು, ಅಥವಾ ಅವ್ರಿಗೆ ಯಾವುದಾದ್ರೂ